ಇದಕ್ಕೆಲ್ಲ ಸೆಟ್ಲ್ಮೆಂಟ್ ಏನಾದರೂ ತಗೋಬೇಕು. ಭಾವನ ಜೀವನಕ್ಕೆ ಸಹಾಯ ಆಗೋ ಥರ ನಾವು ನೋಡ್ಕೋಬೇಕು. ಸಹಾಯ ಸಾಕಪ್ಪ. ಇಷ್ಟು ವರ್ಷ ಅವಳ ಜೀವನಕ್ಕೆ ಸಹಾಯ ಮಾಡಿದ್ದೀರಲ್ಲ, ಅಷ್ಟು ಸಾಕು. ಇನ್ನು ಮುಂದಾದರೂ ಅವಳ ಜೀವನ ಒಂದು ದಡ ಸೇರಲಿ, ಬಿಟ್ಬಿಡಿ. ಇದಕ್ಕೇನಾದರೂ ಅಡ್ಡ ಬಂದರೆ ನಾನು ಸುಮ್ಮನೆ ಇರಲ್ಲ. ಏಯ್, ಭಾವನಾ ಇಷ್ಟು ದಿವಸ ಮನೆಯಲ್ಲಿದ್ದಾಗ ಅವಳಿಗೆ ಒಂದು ಒಳ್ಳೇದು ಮಾಡಲಿಲ್ಲ. ಆಹಾ, ಈಗ ಬಂದ್ಬಿಟ್ಟ ನೆಂದಿರಲಿ ಅಂತ. ನೀವಿಬ್ಬರು ಏನೂ ಮಾಡೋದು ಬೇಡ, ಸುಮ್ಮನಿದ್ರೆ ಅದೇ ದೊಡ್ಡ ಉಪಕಾರ ಮಾಡಿದಾಗೆ. ನಮ್ಮ ಭಾವನ ಪರಿಸ್ಥಿತಿನ ಒಪ್ಕೊಂಡು ಇಷ್ಟು ಪ್ರೀತಿ ಮಾಡೋ ಹುಡುಗ ನಾವು ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ಏನೋ ಪರಿಸ್ಥಿತಿ ನಮಗೆ ಹೀಗೆ ಮಾಡಿದೆ. ಈಗ ನಾವು ಏನು ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಏನಂತ ಸಮಾಧಾನ ಮಾಡ್ಕೊಳ್ಳಿ? ಈ ಮನೆಗೆ ಸೊಸೆಯಾಗಿ ಬರಲು ಈ ಮನೆ ಗೌರವ ಮರ್ಯಾದೆನೆಲ್ಲ ಉಳಿಸ್ಕೊಂಡು ಹೋಗ್ತಾಳೆ ಅನ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಸಿದ್ದುಗೆ ಎಷ್ಟು ಹೆಣ್ಣು ನೋಡಿದ್ವಿ. ಅತಿ ಹೃದಯದಿಂದ ಪೂರ್ವಿ ನಮಗೆ ಸಿಕ್ಕಿದ್ಲು. ಇನ್ನೇನು ಮದುವೆ ಮಾಡಿಕೊಂಡು ಮನೆ ತುಂಬಿಸ್ಕೋಬೇಕು ಅನ್ಕೊಳ್ಳೋಷ್ಟರಲ್ಲೇ ಹೋಗಿ ಹೋಗಿ ಆ ಭಾವನ ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಅಮ್ಮ, ಯಾವುದೇ ಕಾರಣಕ್ಕೂ ಆ ಭಾವನನ್ನ ಈ ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ. ಅದು ಸಾಧ್ಯ ಇಲ್ಲ ಅಮ್ಮ. ಅಷ್ಟು ಹಠ ಮಾಡಿದ್ರೆ ಭಾವನ ಮತ್ತೆ ಸಿದ್ದುಗೆ ಡಿವೋರ್ಸ್ ಕೊಡಿಸ್ಬಿಡೋಣ. ಆಮೇಲೆ ನೀನು ಅನ್ಕೊಂಡಾಗೆ ಪೂರ್ವಿ ಜೊತೆ ಮದುವೆನೂ ಮಾಡಿಸೋಣ, ಆಯ್ತಾ? ಅದಷ್ಟು ಸಾಧ್ಯ ಇಲ್ಲ ಸಿಂಚು. ಅವನ್ನ ಮಾತು ಕೇಳೋನಾಗಿದ್ರೆ ಹೋಗಿ ಹೋಗಿ ನಿಮ್ಮ ಅತ್ತೆ ಮನೆ ಮುಂದೆ ಕೂತ್ಕೋತಿದ್ನ. 4 ಗೋಡೆ ಮಧ್ಯೆ ಇರ್ಬೇಕಾದ ವಿಷಯ ಇವತ್ತಿಡೀ ಊರಿಗೆ ಗೊತ್ತಾಗಿದೆ. ಇದನ್ನೆಲ್ಲ ನೋಡ್ಕೊಂಡು ನಮ್ಮನ್ನ ಬದುಕು ಅಂತ ಹೇಳ್ತಾ ಇದೀಯ. ಅಮ್ಮ ಅಮ್ಮ ಪ್ಲೀಸ್, ನೀನು ಸಾಯುವಂಥ ಮಾತೆಲ್ಲ ಆಡ್ಬೇಡ ಅಮ್ಮ. ನೋಡು, ಸಿದ್ದು ಹತ್ರ ನಾನು ಮಾತಾಡ್ತೀನಿ, ನಮ್ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ. ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಮ್ಮ. ನೀನು ಈ ಥರ ಅಳ್ಬೇಡ, ನಾನು ಇದೀನಲ್ವಾ? ಇಲ್ಲಮ್ಮ, ಸಿದ್ದು ನಡವಳಿಕೆ ನೋಡಿದ್ರೆ ಅವನಿಗೆ ನಮಗಿಂತ ಭಾವನೇ ಹೆಚ್ಚು ಅನ್ಸುತ್ತೆ. ಅಲ್ಲ ಕಡೆ, ಇಷ್ಟೊಂದೆಲ್ಲ ನಡೆದಿದೆಯಲ್ಲ, ನನಗೆ ಒಂದು ಮಾತು ಹೇಳಿಲ್ವಲ್ಲ ಅವನು. ಅವನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದೆ ನಾನು. ಇಷ್ಟನ್ನು ಅವನು ನನಗೆ ಕೊಡೋ ಬೆಲೆ. ಮೊದಲೇ ಅವನು ಜಾತಕ ಸರಿ ಇಲ್ಲ. ಅವಳು ಈ ಮನೆಗೆ ಬಂದ್ಮೇಲೆ ಇನ್ನೇನೇನು ನೋಡಬೇಕು, ಅನುಭವಿಸ್ಬೇಕು ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಕಡೆ. ಅಲ್ಲ, ನಿಮ್ಮ ಅತ್ತೆ ಮನೆಯವರು ಅವಳಿಗೆ ಬೈದ್ ಬುದ್ಧಿ ಹೇಳ್ಬಾರ್ದಿತ್ತೇನೆ. ನನ್ನ ಮಾತು ಕೇಳ್ತೀಯಾ? ಹಾಂ, ಮೊದಲು ಅಳೋದನ್ನ ನಿಲ್ಲಿಸು ಪ್ಲೀಸ್, ಸಮಾಧಾನ ಮಾಡ್ಕೊ. ಇದು ಅಳೋವಂಥ ಸಮಯ ಅಲ್ಲಮ್ಮ.
ಸಿದ್ದು ಭಾವನನ ಹೇಗೆ ದೂರ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಸಮಯ. ನಾನು ಮಾಡ್ತೀನಿ. ಪ್ಲೀಸ್ ಅಳ್ಬೇಡ. ಸಿಂಚು, ನನಗೇನೋ ಇದು ಸರಿ ಅನ್ನಿಸ್ತಿಲ್ಲಪ್ಪ. ಇಷ್ಟು ಸುಲಭವಾಗಿ ಅವಳನ್ನ ನಾವು ಕಳಿಸ್ಕೊಟ್ರೆ ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ನಾವು ಬೇಕು ಅಂತ ಹೀಗೆ ಮಾಡ್ತಿದ್ದೀವಿ ಅಂತ ಅನ್ಕೊಳಲ್ವಾ? ಭಾವನೆ ಸರಿ ಇಲ್ಲ ಅಂತ ಅನ್ಕೊಳಲ್ವಾ? ಅದು ಹೀಗೆಲ್ಲ ಆಗ್ತಿರೋದಕ್ಕೆ ನನ್ನ ಮತ್ತು ಸಿಂಚನ ಮಧ್ಯೆ ಒಂಚೂರು ಸಮಸ್ಯೆಗಳಾಗ್ತಿದೆ. ಇನ್ನೂ ಎಲ್ಲಿ ಹೋಗಿ ಮುಟ್ಟುತ್ತೋ ನೋಡ್ರಪ್ಪ, ಇದು ಭಾವನನ ಜೀವನದ ವಿಷಯ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಾನು ನಿರ್ಧಾರ ಮಾಡೋಕ್ಕಾಗಲ್ಲ. ಹರೀಶ, ನಿನ್ನ ಹೆಂಡತಿ ತವ್ರಿಗೆ ಹೋಗಿದ್ದಾಳೆ ಅಂತ ನಿಂಗೆ ನೋವಾಗಿದೆ ತಾನೆ? ಬೇಜಾರಾಗ್ತಿದೆ ತಾನೆ? ಹಾಗೇನೆ ತನ್ನ ಹೆಂಡತಿ ಮನೆಗೆ ಬರಬೇಕು ಅಂತ ಬಯಸ್ತಿದ್ದಾರೆ. ತಪ್ಪ? ಇನ್ನು ನೀನು ಸಂತು ಯಾವಾಗಲೂ ಬರೀ ಸೆಟ್ಲ್ಮೆಂಟು ಲೆಕ್ಕಾಚಾರದಲ್ಲೇ ಇರ್ತೀಯಲ್ಲಪ್ಪ. ನಾನಿಲ್ಲಿ ತಂದೆಯಾಗಿ ತೀರ್ಮಾನ ತಗೋಬೇಕು, ವ್ಯವಹಾರಸ್ಥನಾಗಿ ವ್ಯಾಪಾರಸ್ಥನಾಗಲ್ಲ. ಒಂದು ಹೆಣ್ಣಿನ ಜೀವನದಲ್ಲಿ ಗಂಡು ಬರೋದು ದೈವಿಚ್ಛೆ. ಅವರು ನನ್ನ ಮಗಳನ್ನ ಸಮಾಜದ ಮುಂದೆ ಹೆಂಡತಿ ಅಂತ ಒಪ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಅದನ್ನು ಗೌರವಿಸ್ತೀನಿ, ಒಪ್ಪಿ ಕಳಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾರ ತೀರ್ಮಾನನೂ ಕೇಳಲ್ಲ, ಕೇಳೋದು ಇಲ್ಲ. ಏನೋ ನಮಗನ್ಸಿದ್ದನ್ನ ಹೇಳಿದ್ದೀವಿ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಮುಂದೆ ಏನಾಗುತ್ತೋ ಅದಕ್ಕೆ ನೀವೇ ಜವಾಬ್ದಾರಿ. ಓಹೋ, ಜವಾಬ್ದಾರಿನ ನಾನು ನಿನ್ನಿಂದ ಕಲಿಬೇಕಾಗಿಲ್ಲಪ್ಪ. ನನ್ನ ಮಗಳ ಜೀವನ ಸರಿ ಹೋಗುತ್ತೆ ಅಂದರೆ ನಾನು ಏನು ಮಾಡಬೇಕೋ ಅದನ್ನು ನಾನು ಮಾಡೇ ಮಾಡ್ತೀನಿ. ಸಿದ್ದು, ಹೀಗೆ ಬಿಸಿಲು ಮಳೆ ಅಂದೆ ಮನೆ ಮುಂದೆ ಹಿಂಗೆ ನಿಂತ್ಕೊಂಡಿದ್ರೆ ನೋಡಿದವ್ರು ಏನು ಅನ್ಕೊಳ್ತಾರಪ್ಪ? ಇದು ನಮ್ಮನೆ ವಿಷಯ. ಬಾಪ್ಪ, ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ನನಗೆ ಯಾರು ಏನು ಅನ್ಕೋತಾರೋ ಅನ್ನೋ ಭಯ ಇಲ್ಲ ಸರ್. ನನಗೆ ಬೇಕಾಗಿರೋದು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ವಿರೋಧಿ ಮಾಡ್ತಾರೋ ನಿಮ್ಮ ಮಗಳು. ಅವರು ನನ್ನ ಜೊತೆ ಕಳಿಸ್ತೀನಿ ಅನ್ನಿ, ಹಾಗೆ ನಾನು ಒಳಗೆ ಬರ್ತೀನಿ. ನಾನು ನಿನ್ನ ಅಳಿಯ ಅಂತ ಒಪ್ಕೊಂಡಾಗಿದೆಯಪ್ಪ. ಅಳಿಯ ಅಂತ ಅನ್ಕೊಂಡ್ಮೇಲೆ ನಿನ್ನ ಸಾರ್ ಅಂತಾರ? ಒಳಗೆ ಬನ್ನಿ ಅಳಿ ಅಂತಾರೆ. ನಿಜ ಹೇಳ್ತಿದ್ರ ಸರ್? ಸಿದ್ದು,
ನಾನು ಅಳಿಯಂದೆ ಅಂತ ಕರೆದ ಮೇಲೆ ನೀವು ನನ್ನೇನಂತ ಕರಿಬೇಕು? ಸಾರ್ ಅಂತ ಕರೀತಾರ? ಏನನ್ಬೇಕು ನನ್ನ? ಮಾವ, ನನಗೆ ಕ್ಷಮಿಸ್ಬಿಡಿ ಬಾವ, ನನಗೆ ಕ್ಷಮಿಸ್ಬಿಡಿ. ನಾನು ಮಾಡಿದ ತಪ್ಪೆ, ಆದರೆ ನಾನು ಅದನ್ನು ಮಾಡೋದ್ರಲ್ಲಿ ಯಾವುದೇ ತಪ್ಪು, ಯಾವುದೇ ಮೋಸ ಇಲ್ಲ. ನಾನು ನಿಮ್ಮ ಮಗಳಿಗೆ ಯಾವತ್ತೂ ನೋವಾಗ ಕೊಡುದಿಲ್ಲ. ನನ್ನ ಕೊನೆ ಉಸಿರು ಇಡೋ ಗಂಟ ಅವನ್ನ ಕಾಪಾಡ್ಕೊತೀನಿ. ನನ್ನ ನಂಬಿ. ನನ್ನ ಮಗಳ ಭಾವನನ್ನ ನಿನ್ ಜೊತೆ ಕಳಿಸ್ಕೊಡೋದು ನನ್ನ ಜವಾಬ್ದಾರಿ. ಹಾಯ್ ಅಣ್ಣ, ಹೇಗಿದೆ ಮನೆ ಪರಿಸ್ಥಿತಿ? ಈ ಥರ ಆದಮೇಲೆ ಇನ್ನು ಹೇಗಿರುತ್ತೆ ಹೇಳು? ಮನೆ ನೆಮ್ಮದಿನ ಹಾಳು ಮಾಡ್ಬಿಟ್ಟ ಅವನು. ಇನ್ನೂ ಅಲ್ಲೇ ಇದ್ದಾನಾ? ಹೌದು ಜಾನು ಅವರೇ, ಮೊದಲು ಅವನ್ನ ಅಲ್ಲಿಂದ ಓಡಿಸಿ. ಸ್ವಲ್ಪ ನಾಚಿಕೆ ಅನ್ನೋದಿಲ್ವಾ ಅವನಿಗೆ? ಮಾವ ಅವರು ಅವ್ರನ್ನ ಅಳಿ ಅಂತ ಒಪ್ಕೊಂಡವ್ರೆ. ಏನೋ ಹೇಳ್ತಿದ್ಯಾ ಅಣ್ಣ? ಅಪ್ಪ ಒಪ್ಕೊಂಡ್ರಾ? ಅದು ಹೇಗೆ ಸಾಧ್ಯ? ಅಕ್ಕಂಗಷ್ಟು ಮೋಸ ಮಾಡಿದ್ದಾನೆ ಅವನು, ಅದು ಹೇಗೆ ಒಪ್ಕೊಳಕ್ಕಾಗುತ್ತೆ? ನಾನಂತೂ ಒಪ್ಪಲ್ಲ. ಇರು, ಅಪ್ಪಂಗೆ ನಾನು ಈಗಲೇ ಫೋನ್ ಮಾಡ್ತೀನಿ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರೋ ಅಣ್ಣ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನೀನು ನಂಬಿಡ್ತೀಯ, ಅಷ್ಟು ಮುಗ್ಧ ನೀನು. ಆದ್ರೆ ಅವನು ವಿಷ, ಕಟು ವಿಷ ಅವನು. ನೋಡು, ಅವನ ಮನೆ ಒಳಗಡೆ ಸೇರಿಸ್ಬೇಡ ನೀನು. ಇಲ್ಲ ಜಾನು ಅವ್ರೆ, ನನ್ಗವ್ರ ಪರಿಚಯ ಇಲ್ಲದೆ ಹೋದ್ರು ಸಿಗ್ದಾಗೆಲ್ಲ ಚೆನ್ನಾಗೇ ಮಾತಾಡ್ಸವ್ರೆ. ಅವ್ರನ್ನ ನೋಡಿದ್ರೆ ಬ್ಯಾರೆಯವ್ರಿಗೆ ಕೆಟ್ಟದ್ ಬಯಸ್ತಾರೆ ಅಂತ ಅನ್ಸಕ್ಕಿಲ್ಲ. ಏನದ್ಕೆ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ? ನೋಡಿ, ಇಂಥವ್ರೆಲ್ಲ ಹೀಗೆ ಒಳ್ಳೆತನದ ಮುಖವಾಡ ಹಾಕೊಂಡಿರ್ತಾರೆ, ಆದ್ರೆ ಬಯಸೋದೆಲ್ಲ ಕೆಟ್ಟದೆ. ಅವನು ಅಷ್ಟೊಂದು ಪ್ರೀತಿ ಮಾಡೋನಿದ್ದಿದ್ರೆ ಇಷ್ಟು ದಿವಸ ಕಾಯ್ತಿದ್ನಾ? ಅಕ್ಕಂಗೆ ಹೇಳ್ಬೋದಿತ್ತು ತಾನೆ, ಹೋಗ್ಲಿ ಅಮ್ಮನ್ಗಾದ್ರೂ ಹೇಳ್ಬೋದಿತ್ತು ತಾನೆ. ಬರೀ ಮೋಸ ಮಾಡಿದ್ದಾನೆ ಅವನು. ಏನೋ ಅಣ್ಣ, ನೀನು ಹೇಳ್ದಾಗೆ ಆದರೆ ಖುಷಿ. ಅಕ್ಕ ಸಂತೋಷವಾಗಿದ್ದರೆ ಅಷ್ಟು ಸಾಕು. ನನಗೆ ಕೋಪ ಬಂದ್ಬಿಟ್ಟಿತ್ತಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ಬಿಟ್ಟೆ. ನೀನು ಹೇಳಿದ್ಯಲ್ಲ, ಇವಾಗ ನಂಗೆ ಸ್ವಲ್ಪ ನಂಬಿಕೆ ಬರ್ತಿದೆ. ಅಪ್ಪ ಒಪ್ಕೊಂಡಿದ್ದಾರೆ ಅಂದರೆ ನನಗೂ ಓಕೆನೆ. ಅವ್ರು ಸುಮ್ಮನೆ ಹಾಗೆಲ್ಲ ಒಪ್ಕೊಳ್ಳೋರೆ ಅಲ್ವಲ್ಲ? ಹೌದು ಜಾನು ಅವ್ರೆ, ಮನೇಲಿರೋರೆಲ್ಲ ಅವ್ರನ್ನ ಒಳಗೆ ಕರ್ಕೊಳ್ಳೋದು ಬೇಡ ಅಂತ ಸಾನೇ ಜಗಳ ಆಡಿದ್ರು. ಆದ್ರೂ ಮಾವ ಅವ್ರು ಯಾರ ಮಾತನ್ನು ಕೇಳದೆ ಅವ್ರನ್ನ ಒಳಗೆ ಕರ್ಕೊಂಡು ಹೋದ್ರು. ಮುಂದೆ ಏನಾಯ್ತದೆ ಅಂತ ನೋಡ್ಬೇಕು. ಅಪ್ಪ ಒಪ್ಕೊಂಡಿದ್ದಾರ, ಅಮ್ಮನೂ ಒಪ್ಕೊಂಡ್ಬಿಟ್ರೆ ಸಾಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಕನ ಮನ್ಸು ಏನು ಹೇಳುತ್ತೋ ಏನೋ ಗೊತ್ತಿಲ್ವಲ್ಲ. ಸತ್ಯ,
ನಂಗೆ ಇವಾಗ ಸಮಾಧಾನ ಆಗ್ತದೆ. ಅಕ್ಕನೇ ಒಪ್ಕೊಂಡ್ಮೇಲೆ ನಂಗೆ ಯಾವ ಭಯನೂ ಇಲ್ಲ ಬಿಡು. ಸರಿ, ನೀವಿವಾಗ ಇದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ, ಆರಾಮಾಗಿರಿ. ಮುಂದೆ ಏನಾಯ್ತದೆ ಅಂತ ನೋಡ್ಕೊಂಡು ನಾನು ಮತ್ತೆ ಇನ್ನೊಂದ್ಸತಿ ಫೋನ್ ಮಾಡ್ತೀವಿ. ಸರಿ, ಬಾಯ್. ಭಾವನಾ, ಅಮ್ಮ, ತಗೊಳಮ್ಮ, ಇದು ನಿನಗೆ ಅಂತ ಮಾಡಿಸಿಟ್ಟು ಒಡವೆಗಳು. ಹುಷಾರಾಗಿದ್ದಿಟ್ಕೋ. ಬೇಡಮ್ಮ, ನನಗೆ ಯಾಕೆ ಈ ಒಡವೆ ಅಲ್ಲ? ಯಾಕೆ ಅಂದರೆ ಹೇಗಮ್ಮ? ನಾವಿಷ್ಟೆಲ್ಲ ಶ್ರಮ ಪಟ್ಟು ಮಾಡಿಸಿದ್ದು ನಿನಗೆ ಅಂತ. ನಿನ್ನ ಮದುವೆ ದಿನ ಇದನ್ನೆಲ್ಲ ಹಾಕ್ಕೊಂಡಿದ್ದನ್ನ ನಾನು ಕಣ್ತುಂಬ ನೋಡಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಆ ಆಸೆ ಅಂತೂ ನೆರವೇರಲಿಲ್ಲ. ಇದೆಲ್ಲ ನಿನ್ನ ಹತ್ರನೇ ಇರಬೇಕು. ತಗೋ. ಬೇಡಮ್ಮ, ನನಗಿದು ಯಾವುದೂ ಇಷ್ಟ ಇಲ್ಲ. ಭಾವನಾ, ನೀನು ನಿಜವಾಗ್ಲೂ ಅವನ್ನ ಒಪ್ಕೊಂಡು ಅವನ ಜೊತೆ ಹೋಗ್ತಿದ್ಯಾ? ಹೇಳಮ್ಮ. ಅಮ್ಮ, ಇಷ್ಟು ವರ್ಷ ಅಪ್ಪ ನನ್ನನ್ನು ಹೀಗಿರಬೇಕು ಹಾಗಿರಬೇಕು ಅಂತ ಯಾವತ್ತೂ ಹೇಳಿಲ್ಲ. ನನಗೆ ತುಂಬ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ. ಬರೋ ಗಂಡುಗಳೆಲ್ಲ ಒಪ್ಕೊಳ್ದೆ ಹೋದ್ರೂ ನನಗೆ ಒಂದೇ ಒಂದು ಮಾತು ಹೇಳಿಲ್ಲ. ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತಾಗ್ಲೂ ನಿನ್ನಿಷ್ಟ ಮಗಳೇ ಅಂತ ಹೇಳಿದವರು. ಅವ್ರು ಯಾವತ್ತೂ ಯಾವುದೇ ವಿಷಯಕ್ಕೂ ನನಗೆ ಬಲವಂತ ಮಾಡಿದವರೇ ಅಲ್ಲ. ಈಗ ಅವರಷ್ಟೆಲ್ಲ ಕೇಳ್ಕೊಂಡಿದ್ದಾರೆ ಅಂದಮೇಲೆ ನನ್ನ ಜೀವ ಬೇಕಾದರೂ ಕೊಡ್ತೀನಮ್ಮ. ಹೌದಮ್ಮ, ಅಪ್ಪ ಯಾರ ಮುಂದೆನಾದ್ರೂ ತಲೆ ತಗ್ಸಿ ನಿಲ್ಲೋದನ್ನ ನನಗೆ ನೋಡಕ್ಕಾಗಲ್ಲ. ಅವ್ರ ಖುಷಿಗೋಸ್ಕರ ಬದುಕೋದಕ್ಕೆ ನನಗೆ ಖುಷಿ ಅಮ್ಮ. ಅಮ್ಮ, ಖುಷಿ ಬಟ್ಟೆ ಸ್ವಲ್ಪ ಹೊರಗಿದೆ ಅನ್ಸುತ್ತೆ, ಅದನ್ನು ಕೊಡು, ನಾನು ಇಟ್ಕೊಂಡ್ಬಿಡ್ತೀನಿ. ಖುಷಿ ಬಟ್ಟೆ ಯಾಕಮ್ಮ? ನನ್ನ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗಕ್ಕಮ್ಮ. ಬೇಡ ಭಾವನಾ, ಖುಷಿ ಇಲ್ಲೇ ಇರಲಿ. ಅವಳನ್ನ ನಾನು ನೋಡ್ಕೋತೀನಿ. ಅಮ್ಮ. ಹೌದಮ್ಮ, ನೀನು ಆ ಮನೆಗೆ ಹೊಂದ್ಕೋಬೇಕು, ಅಲ್ಲಿನ ಪರಿಸ್ಥಿತಿ ನೋಡ್ಕೋಬೇಕು. ಆಮೇಲೆ ಖುಷಿನ ಕರ್ಕೊಂಡು ಹೋಗುವಂತೆ.